ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಮುಂಜಾನೆ ಎದ್ದು ನಾನೀಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಆಲ್ರೆಡಿ ಎದ್ದ ಎಲ್ಲ ಮೆಳಗಿ ಕಸನೆಲ್ಲ ಹುಡುಕೊಂಡು ಗ್ಯಾಸ್ ಕಟ್ಟೆ ಅದನ್ನೆಲ್ಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆನೆಲ್ಲ ಆಯಿತು. ಸೊ ಈಗ ವಿಡಿಯೋನ ಕಂಟಿನ್ಯೂ ಮಾಡತ್ತೀನಿ. ಅಂದ್ರೂ ಕೂಡ ಟೈಮ್ 7:30 ಆಯ್ತು ನೋಡ್ರಿ. ಸೊ 7:30 ಆಗೈತಿ. ಈಗ ಇನ್ನೊಂದು ಅರ್ಧ ತಾಸು ಆಗ್ತೈತಿ. ಎಲ್ಲರೂ ಕೂಡ ರೆಡಿ ಆಗೋದಕ್ಕೆ ಈಗ ಮನೆಯವ್ರನ್ನೆಲ್ಲ ಎಬ್ಸಿದ್ನಿ. ಸೊ ಅವರು ಕೂಡ ಜಳಕ ಮಾಡೋಕ್ಕೆ ಹೋಗ್ಯಾರ. ಈಗ ಪಟ್ಟ ಅಂತೇಳಿ ಈಗ ರೆಡಿ ಆಗ್ತೀವಿ. ನಾಷ್ಟ ಏನೂ ಮಾಡ್ಕೊತ ಕುಂದ್ರಂಗಿಲ್ಲ. ನಾಷ್ಟ ಅದೆಲ್ಲ ಮಾಡ್ಕೊತ ಕೂತ್ವಿ ಅಂತಂದ್ರೆ ಲೇಟಾಗಿ ಬಿಡ್ತೈತಿ. ಯಾಕಂದ್ರೆ ನಮ್ಮ ಮನೆಯವರು ನಮ್ಮನ್ನು ಬಿಟ್ಟು ರಿಟರ್ನ ಬರಬೇಕಲ್ಲ. ಹಂಗಾಕೇಸಿ ನಾವು ಈಗ ಹೊರಡಬೇಕು ನೋಡಿ ಫ್ರೆಂಡ್ಸ. ರಾತ್ರಿ ಲೇಟಾಗಿ ಒಗ್ಯಾಣ ಹೋಗ್ದೀನಿ, ಹಂಗಾಗಿ ಇನ್ನೂ ಆರಕತ್ತಾವ. ಸೊ ಮಾಡಣೇ ಐತಿ ವಾತಾವರಣ ಇವತ್ತು. ಸೊ ಹಾಗಾಗಿ ರಾತ್ರಿ ಮತ್ತು ಮಲ್ಕೊಳತ್ನಾಗ ಎಣ್ಣೆ ಮಾಲಿಶ್ ಮಾಡ್ಕೊಂಡಿದ್ನೆ. ಈಗ ಏನೈತಿ ಇದು ಮಸ್ತ್ ಬಿಸಿ ನೀರು ಕಾಸ್ಕೊಂಡು ತಲೆ ಸ್ನಾನ ಅದೆಲ್ಲ ಮಾಡ್ಕೊಂಡಾಯಿತು. ವಾತಾವರಣ ಚಂದ ಅನ್ಸಕತ್ತೈತಿ ನೋಡ್ರಿ. ಸೊ ಊರಿಗೆ ಹೋಗೋದಿನ ಸಿಕ್ಕಾಪಟ್ಟಿ ಖುಷಿ ಅನ್ಸತ್ತೈತಿ. ನಮ್ಮ ಯಜಮಾನ್ ರನ ಹತ್ತಿದ್ರು ಖಾಲಿ ಟೈಮ್ದಲ್ಲಿ ಲಘು ಹೇಳಂಗಿಲ್ಲ. ಈಗ ತವ್ರ ಮನೆಗೆ ಅಂತಂದ್ರೆ ಎಷ್ಟು ಲಘು ಹೇಳ್ತಿದ್ದಲ್ಲ ಅಂತೇಳಿ ಅನ್ನಕತ್ತಿದ್ರು. ಹಾಗೆ ಅಲ್ರಿ, ಎಲ್ಲರಿಗೂ ಕೂಡ ಅದೊಂದು ಅಬ್ರಿ ಇರ್ತೈತಿ. ತವ್ರ ಮನೆಗೆ ಹೋಗೋದೊಂದು ಖುಷಿ ಇರ್ತೈತಿ. ನಮ್ಮ ಮನೆಯವ್ರನ್ನ ಎಲ್ಲರನ್ನು ಕೂಡ ನಾವು ಭೇಟಿ ಆಗ್ತೀವಿ ಅಂತನೋ ಒಂದು ಕುತೂಹಲ ಜಾಸ್ತಿನೇ ಇರ್ತೈತಿ. ಹಾಗಾಗಿ ಬರ್ರಿ, ಈಗ ನಾವು ರೆಡಿ ಆಗ್ತೀವಿ ಫ್ರೆಂಡ್ಸ. ಏನೇನು ಮಾಡೀನಿ ಅಂತ ತೆಗೆಸಿ ನಿಮ್ಮ ಜೊತೆಗೆ ಈಗ ಶೇರ್ ಮಾಡ್ಕೋತೀನಂತ. ಇಲ್ಲಿ ನೋಡ್ರಿ, ಎಲ್ಲ ಮೆಳಗೆ ಅದನ್ನೆಲ್ಲ ನಾನೀಗ ಕಸನ ಎಲ್ಲ ಅಷ್ಟು ಹೊಡ್ದು ನೋಡ್ರಿ. ನೀರು ನಿಂತಿದ್ವ, ಹಂಗಾಕೇಸಿ ಎಲ್ಲ ಸ್ವಚ್ಛಗೆ ಕ್ಲೀನಾಗಿ ಕಸ ಹುಡ್ಕೊಂಡಿವಿ. ಸೊ ಇವು ಬಂಡೆ ಅದಾವ, ಒಳಗಡೆ ಇಡಬೇಕಾ ನೋಡ್ರಿ. ವಾತಾವರಣ ಯಾವ ರೀತಿ ಐತಿ, ಎಲ್ಲ ಮೋಡ ಮುಸುಕಿದ ವಾತಾವರಣನೇ ಐತಿ ಇವತ್ತು. ಸೂರ್ಯನೇ ಇನ್ನು ಬಂದಿಲ್ಲ, ಫುಲ್ ಮೋಡ ಮುಸುಕಿದ ವಾತಾವರಣ ಐತಿ ಇವತ್ತೆಲ್ಲ ನೋಡ್ರಿ. ಸ್ವಚ್ಛ ಮಾಡೀನಿ. ಎಲ್ಲನೂ ಮೆಳಗಿನ ಕ್ಲೀನಾಗಿ ಸಾಪಾಗಿ ಕಾಣಕತ್ತೈತಿ. ಮಾಡೊಂದು ಆಗೈತಿ. ಫ್ರೆಶ್ ಆಗೀನಿ. ಈಗೆಲ್ಲ ಜಳಕ ಅದನ್ನೆಲ್ಲ ಮಾಡಿಕೊಂಡು ಮುಂಜಾನೆ ನೋಡ್ರಿ ಲಗುಟ್ಟೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು. ಸೊ ಎಲ್ಲ ಕೆಲಸ ಅಂತಲ್ಲ, ಇನ್ನೂ ಕೆಲಸ ಮಾಡೋದು ಬಾಕಿ ಐತಿ. ಕೆಲಸ ಮಾಡಿಕೊಂಡು ನೋಡ್ರಿ, ಲೈಟ್ ಹಚ್ಚಿದ್ರೆ ಕಾಣಿಸ್ತೈತೆ. ಆ ರೀತಿ ಮೋಡ ತುಂಬೈತಿ. ಕಸ ಹುಡ್ಕೊಂಡಿನಿ. ಪರ್ಚಿ ಒರೆಸ್ಕೋಬೇಕಂತಂದೇ ಆಗಲಿಲ್ಲ. ಸೊ ನೋಡ್ರಿ, ಈಗ ನಾನೀಗ ಪೂಜೆ ಅದನ್ನೆಲ್ಲ ಮಾಡೀನಿ. ಎಷ್ಟು ಪ್ರಸನ್ನ ಆಗ್ತೈತೆ ನೋಡ್ರಿ ಮನಸ್ಸು. ಮುಂಜಾನೆ ಈ ರೀತಿ ಪೂಜೆ ಅದನ್ನೆಲ್ಲ ಮಾಡ್ಕೊಂಡ್ರೆ ಜಸ್ಟ್ ಈಗ ಪೂಜೆ ಮಾಡಿಕೊಂಡು ಉದಿನ ಕಡ್ಡಿ ಹಚ್ಚಿ ಹೊರಗಡೆ ಬಂದಿದ್ದೆ ನಾನು ವಿಡಿಯೋ ಮಾಡೋದಕ್ಕೆ. ಸೊ ಮತ್ತು ನೋಡಿರಿ, ಇವೆರಡು ತುಂಬಿ ಎಣ್ಣೆ ಹಾಕೀನಿ. ದೀಪ ಬೆಳಗ್ತಾವ. ಆಮೇಲೆ ನಮ್ಮ ಯಜಮಾನ್ರು ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿದ್ರು ಅಂತಂದರೆ ಕಂಟಿನ್ಯೂ ಆಗ್ತಿತ್ತು 9 ದಿನ ಇದೇ ರೀತಿಯಾಗಿ ಪೂಜೆ ಆಗೈತೆ ನೋಡ್ರಿ. ಹಂಗೆ ಒಂದು 5 ಟೊಮಾಟೊ ಇತ್ತು, ಮತ್ತು ಕಾಯಿ ಒಡ್ಸ್ಕೊಂಬಂದಿದ್ದು ತೆಂಗಿನಕಾಯಿ ಐತಿ. ಸೊ ಸಾಂಬಾರ ಏನಾರ ಮಾಡ್ತಾರಂತೇಳಿ ಕೆಳಗಡೆ ಸೊ ಅಂಟಿ ಅದಾರ ನೋಡ್ರಿ. ರಾಧಿಕರ್ ಮನೆ ಅಪೋಸಿಟ್ ಅಂಟಿ ಇದ್ರಲ್ಲ, ಅವ್ರಿಗೆ ಕೊಟ್ರೆ ಆಯ್ತು ಅಂತೇಳಿ ಈ ಪ್ಲೇಟ್ನ ಹಾಕಿನಿ. ತೆಂಗಿನಕಾಯಿ ಸಾರಾದ್ರೂ ಮಾಡ್ಬೋದು, ಪಲ್ಯಕ್ಕಾದ್ರೂ ಹಾಕ್ಬೋದು ಅಂತೇಳಿ. ಟೊಮೆಟೊ ಅದನ್ನು ಕೊಟ್ರೆ ಆಯ್ತು ಅಂತೇಳಿ. ಇನ್ನು ನೋಡ್ರಿ, ಈಗ ಪಿಲ್ಲುಗೂ ಕೂಡ ನೀರ ಇಟ್ಟೈತಿ. ಇಲ್ಲಿ ಕಾದ ಆಲ್ರೆಡಿ ನೀರ ಸಣ್ಣ ಮಾಡೋಣ. ಈಗ ರಾತ್ರಿನೇ ನಾನು ಅಂದ್ರೆ ಊರಿಗೆ ಹಾಕೊಂಡು ಹೋಗೋಕನ ಅರ್ಬಿನ ಸೈಡಿಗೆ ತೆಗೆದಿಟ್ಟಿನಿ. ತಲೆ ಸ್ನಾನ ಅದೆಲ್ಲ ಮಾಡ್ದೆ. ನಂದು ಸ್ವಲ್ಪ ಕೆಲಸದ ಇತ್ತಲ್ಲ ಹಂಗಂತೇಳಿ. ಸೊ ಹೊಸ ಡ್ರೆಸ್ ಯಜಮಾನ್ರು ತಂದಿದ್ದು ಹಾಕ್ಕೋತೀನಿ. ನಂದು ಜಾಸ್ತಿ ನಾ ಏನಾದರೂ ತೊಗೊಂಬರ್ಬೇಕು ಮಾಡ್ಬೇಕಂದ್ರೆ ನನಗಿನ್ನ ಜಾಸ್ತಿ ನಮ್ಮ ಮನೆಯವ್ರನ್ನೇ ತರ್ತಾರೆ ನನಗೆ. ನಾ ಹೊರಗಡೆ ಹೋಗೋದು ಕಮ್ಮಿ. ಒಂದು ಬರ್ತ್ಡೇ ಡ್ರೆಸ್ ಇತ್ತು, ಮತ್ತೊಂದು ಇನ್ನೊಂದು ರೆಡ್ ಕಲರ್ ನೀವು ನೋಡ್ತಿರಲ್ಲ, ಯಾವಾಗಾದರೂ ಹಾಕ್ಕೊಂಡಿರ್ತೀನಿ. ಅವೆರಡೇ ಇತ್ತು, ಮತ್ತು ಇನ್ನೊಂದು ಬೇಕಂತ ಅನಿಸಿತ್ತು. ಹಂಗಾಗಿ ಅರ್ಜೆಂಟ್ನೇ ತೊಗೊಂಬಂದ್ರು. ಆ ಬ್ಲೌಸ್ ಪೀಸ ನಿನ್ನೆ ತೋರಿಸಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ. ಇಲ್ಲಿ ನೋಡ್ರಿ, ಈಗ ಬ್ಯಾಗ್ ಇಲ್ಲರೂ ಐತಿ. ಸೊ ಇದು ಕೂಡ ಈಗ ಇಟ್ಕೋತೀನಿ, ಡೈಲಿ ಯೂಜಿಗೆ ಆಗ್ತಾವೆ ಸ್ನೇಹಾಗ ಅಂತೇಳಿ. ಯಾವಾಗಲೂ ತವ್ರ ಮನೆಗೆ ಹೋಗೋತ್ನಾಗ ಒಂದು 2-3 ದಿನ ಪ್ಲ್ಯಾನಿಂಗ್ ಮಾಡಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ಎಲ್ಲನೂ ಕೂಡ ಮಾಡ್ಕೊಂಡು ಹೋಗೋದಾಗದೇ ಇಲ್ಲ ನನಗೆ. ಅರ್ಜೆಂಟ್ನಾಗ ಆಗ್ಬಿಡ್ತೈತಿ. ಏನು ಮಾಡಿದ್ರು ಕೂಡ ಅರ್ಜೆಂಟ್ನಾಗೇ ಮಾಡ್ಕೊಳೋದಾಗ್ತೈತಿ. ಏನೋ ಗೊತ್ತಿಲ್ಲ, 1 ದಿನದಾಗ 2 ದಿನದಾಗ ಇಷ್ಟೇ ಟೈಮ್ ಇರ್ತೈತಿ. ಆ ಟೈಮ್ದಾಗನೇ ಎಲ್ಲ ನಾನು ನಿಭಾಯಿಸ್ಕೋಬೇಕು. ಮಕ್ಳಿಗೂ ಡೈಲಿ ಯೂಸಿಗೆ ಚಲೋ ಅರ್ಬಿ ತೊಗೊಳವನೇ ಇದ್ದವು. ಬಟ್ ಹೀಗೆ ತೊಗೊಂಡಿದ್ರೆ ಅಂದ್ರೆ ಹೋಗೋದು ಪಕ್ಕ ಗೊತ್ತಿರಲಿಲ್ಲಲ್ಲ. ಇನ್ನು ಲೇಟ್ ಅನ್ಕೋತೀನಿ ಆಗ್ಬಿಡ್ತು. ಸೊ ಈ ದಿನದಾಗ ಹೋಗಬೇಕಂತೇಳಿ ಫಿಕ್ಸ್ ಇತ್ತು ಅಂತಂದ್ರೆ ಅದಕ್ಕೆ ಒಂದು ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಕೊಳಕ್ಕೂ ಬರ್ತಿತ್ತು. ಆಗಲಿಲ್ಲ ನೋಡ್ರಿ.
ಇರಲಿ ಈಗ ಊರಿಗೆ ಹೋಗಿ ಬಂದ್ಮ್ಯಾಗ ಇಲ್ಲ ಅಲ್ಲೇ ಆದ್ರೆ ತೊಗೋತೀನಿ ಮಕ್ಕಳಿಗೆ ಡೈಲಿ ಯೂಸಿಗೆ ಅರ್ಬಿ ಎಲ್ಲ ಇದ್ದು ಸ್ವಲ್ಪ ಹಾಳಾಗ್ಯಾವ ಸರಿ ಅನ್ಸಲ್ಲ ಈಗ ಬೆಳಗನ ಅನ್ಸಕತ್ತವ. ಪಿಲ್ಲನ್ ಟಿ ಶರ್ಟ್ ಪರವಾಗಿಲ್ಲ ಚಲೋ ಅದಾವ, ಊರಾಗಾದ್ರೆ ತೊಗೊತೀನಿ ಅಲ್ಲೇ ಮಮ್ಮಿ ಇರ್ತಾರೆ. ಸೊ ಬರ್ರಿ ಈಗ ಪಟ ಅಂತೇಳಿ ರೆಡಿ ಆಗೋಣ. ವಿಡಿಯೋಗಳು ಇಷ್ಟ ಆಗಕತ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್, ಶೇರ್ ಮಾಡಿರಿ. ಹಾಗೆ ಏನು ಅನಿಸುತ್ತೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಾಗೆ ನಿಮ್ಮ ಸಜೆಷನ್ಗಳನ್ನು ಕಮೆಂಟ್ ಸೆಕ್ಷನ್ದೊಳಗೆ ಕಮೆಂಟ್ ಮಾಡಿರೋದನ್ನು ಮರಿಬೇಡ್ರಿ. ಈಗ ನಾವು ರೆಡಿ ಆಗ್ತೀವಿ. ಏನದು ಏನದು ಪಪ್ಪ ಏನು ಹಾಕಿದ್ರಿ ನೆಗ್ ನಿಂಗೆ? ಹಾಂ ಸೆಂಟ ಪರ್ಫ್ಯೂಮ್ ಅನ್ಬೇಕು, ಏನು ಅನ್ಬೇಕ? ಸೆಂಟ್ ಇಲ್ಲದು. ಹಾಂ ಅವು ನಿನ್ನ ತಂದಿದ್ದು ಹೊಸ ಚಪ್ಪಲಿ ನೋಡ್ರಿ. ಸ್ನೇಹ ಹಾಂ ಇದು ಹಿಡ್ಕೊ ಕರ್ಸತ್ತದಿ ಫ್ರೆಂಡ್ಸ್. ಐತೆ ನೋಡ್ರಿ ಈ ಡ್ರೆಸ್ ನಮ್ಮ ಯಜಮಾನ್ ಅಂದ್ರೆ ಹೆಂಗೆ ಕಾಣ್ಸಕತ್ತೈತಿ, ಯಾವ ರೀತಿ ಆಗೈತಿ ಕಮೆಂಟ್ ಮಾಡಿರಿ. ಕಂಫರ್ಟಬಲ್ ಆಗಿ ಕುಂತೈತಿ ನೋಡ್ರಿ, ನಮಗೂ ಕೂಡ ಭಾಳ ಇಷ್ಟ ಆಯ್ತು. ಲೇಟ್ ಆಗತ್ತೆ ನೋಡ್ರಿ. ಡ್ರೆಸ್ ಯಾವ ರೀತಿ ಕಾಣಿಸ್ತೈತಿ ಕಮೆಂಟ್ ಮಾಡಿ ಹೇಳ್ರಿ. ಚಂದ ಕಾಣಿಸಕತ್ತೈತಿ. ಥ್ಯಾಂಕ್ ಯು, ವೆಲ್ಕಮ್. ನಡಿ ಪಿಲ್ಲು ಪಟ ರೆಡಿ ಆದಿ ನೋಡ್ರಿ ಫ್ರೆಂಡ್ಸ್. ಈಗ ನಾವು ಸೌಕಸ್ ನಡಿ. ಓ ರಾಜ ಹೋಗಿ ಬರ್ತೀನಿ ರೀ, ಟಾಟಾ ಬರ್ತೀನಿ ರೀ ಲೌಕರ. ಇಲ್ರಿ ಅಲ್ಲೇ ಮಾಡ್ಬರ್ತದಸ್ರಿ. ನೋಡ್ರಿ ನೈ ಬುಧವಾರ ಇಲ್ಲಿ ಬ್ಯಾಗ್ ತ ನನ್ನ ಕೈ ಬ್ಯಾಗ್ ತಸ್ನೆ ನಾ ಇದೊಂದು ಬ್ಯಾಗ ಅದೊಂದು ಬ್ಯಾಗ್ ನೋಡ್ರಿ ಅರ್ಬಿ ಬ್ಯಾಗ. ಬರ್ರಿ ಹೋಗೋಣ ಬಸ್ ಸ್ಟ್ಯಾಂಡಿಗೆ. ಬರ್ತದ ಪಿಲ್ಲು ಎತ್ತಕ್ಕೆ. ನಮ್ಮ ಪಿಲ್ಲು ಬ್ಯಾಗ್ ಎತ್ತಕತ್ತ ನೋಡ್ರಿ. ಗೇಟ್ ಬಂದ್ ಮಾಡ್ತೀನಿ ರೀ, ಗೇಟ್ ಬಂದ್ ಮಾಡಿ ನೋಡ್ರಿ. ಹಂಗೆ ಹೊಂಟೇವಿ ನಾವು. ಬರ್ರಿ ಫ್ರೆಂಡ್ಸ ಹೋಗೋಣ ಅಂತೀವಿ ನಮ್ಮೂರಿಗೆ. ಹೆಂಗ್ಸಿದೆ ಇಲ್ಲಿ ಮುಂದೆ ಇರಬೇಕು. ನೆಟ್ ಖಾಲಿ ಆಗದ. ವೈಫೈ ತೊಂದ ಸ್ನೇಹ ಡಿಮ್ಮಿ ಇಲ್ಲಿ ನಾಷ್ಟಕ್ಕೆ ನಿಲ್ಲಿಸೈತೆ ನೋಡ್ರಿ ಬಸ್. ಪಿಲ್ಲು ಮಲ್ಕೊಂಡ್ಬಿಟ್ಟಾನ,
ಹಾಗಾಗಿ ಪಿಲ್ಲಿನ ಜೊತೆಗೇನೆ ಕುಂದ್ರದಾಗೈತಿ. ಯಜಮಾನ್ರು ತಳಗಡೆ ಹೋಗಾರ. ಇಲ್ಲಿ ಮಿರ್ಚಿ ಬಜ್ಜಿ ಮಸ್ತ್ ಸಿಗ್ತಾವ. ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ನಿಮ್ಮ ಜೊತೆ ವಿಡಿಯೋ ಮಾಡಿ ಶೇರ್ ಮಾಡಿದ್ದೆ ನಾನು. ಯಜಮಾನ್ರು ಈಗ ಬಜ್ಜಿ ತರಕ್ಕೆ ಹೋಗ್ಯಾರ. ಸೊ ಇಲ್ಲೊಂದು 4 ಪೀಸ್ ತಗೊಂಡು ನೋಡ್ರಿ ಬೊಬ್ಬರ್ನ ಇರ್ತಾವಂತೆ. ಈಗ ಮುಂಜಾನೆ ನಾಷ್ಟದ ಏನು ಮಾಡ್ಕೊಂಡಿಲ್ಲ ಅಂತಂದ್ರಿ. ಮಸ್ತ್ ಅದ ನೋಡ್ರಿ ಮಿರ್ಚಿ ಬಜ್ಜಿ, ಗರ್ಮಾ ಗರ್ಮಿ ಮಿರ್ಚಿ ಬಜ್ಜಿ ನೋಡ್ರಿ. ನಮ್ಮ ಕರ್ನಾಟಕ ಸ್ಪೆಷಲ್, ಅದ್ರಾಗ ಉತ್ತರ ಕರ್ನಾಟಕ ಮಿರ್ಚಿ ಬಜ್ಜಿ ಸ್ಪೆಷಲ. ಸೊ ಇಲ್ಲಿಂದ ಕರ್ನಾಟಕ ಸ್ಟಾರ್ಟ್ ಆತಲ್ರಿ, ಸೂಪರ್ ಅದಾವ. ಬರ್ರಿ ಈಗ ನಮ್ಮ ಸ್ನೇಹ ಬಜ್ಜಿ ತಿನ್ನತ್ತಾಳ. ಹೆಂಗದ ಸ್ನೇಹ ಬಜ್ಜಿ? ಆಕೆ ಇಷ್ಟ ಆಗ್ತಾವ ಆಕೆನೂ ಬಜ್ಜಿ ಖಾರ ಖಾರ. ಇಲ್ಲಿ ಬಾಜುಕೊಂದು ಬಸ್ ನಿಂತದ ನೋಡ್ರಿ. ಹೆಂಗೆ ಪ್ಲೇಟ್ ರೀ ಇವು? 20 ರೂಪಾಯಿ. 20 ರೂಪಾಯಿಗೆ 4. 4 ಏನು 3? ಈಗ ಎಷ್ಟು ಕೊಟ್ರಿ ಎಲ್ಲ ಕೊಡಿ ನೀವು? 20 ರೂಪಾಯಿ. ಇವು 20 ರೂಪಾಯಿ ಬಜ್ಜಿ ಅದಾವ ಎಲ್ಲನೇ? ಸುಮ್ಮನೆ ಏನ್ರಿ ಹೇಳ್ತೀರಿ? 20 ರೂಪಾಯಿಗೆ ಅಲ್ಲಿ ಯಾರು ಕೊಡ್ತಾರ? ಹಿಂಗೆ ಮಾಡ್ತಾರೆ ನೋಡ್ರಿ. ಕರೆ ಕರೆ ಏನಿದ್ದು ನಮ್ಮ ಮನೆಯವ್ರು ಹೇಳಂಗಿಲ್ಲ. ಸುಮ್ಮ ಕಾಡ್ಸೋದೇ ಕೆಲಸ. ಮಿರ್ಚಿ ಬಜ್ಜಿ ಯವ್ವ ನನ್ನ ಡ್ರೆಸ್ ಮೇಲೆ ನೀನು ಏನೇನಾಗುತ್ತಿಲ್ಲ ಅದು. ಅಲ್ಲಿ ಬಾಜುಕ್ ಹೋಗಟ್ಟಲ್ಲಿ ಕಿಟಕಿ ಚಾಲೋ ಐತಿ. ಬರೀ ಫ್ರೆಂಡ್ಸ್ ಈಗ ಬಜ್ಜಿ ಆರ್ತಾವ. ನಾ ಬಜ್ಜಿ ತಿಂತೀನಿ. ಪಿಲ್ಲುನ್ ಮಾಡ್ಕೊಂಡಿದ್ದ ಈಗ ಎದ್ದ ನೋಡ್ರಿ. ಬರೀ ಬಜ್ಜಿ ತಿನ್ನೋನು. ಯಾರಿಗೆಲ್ಲ ಮಿರ್ಚಿ ಬಜ್ಜಿ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ಈಗ ಡೈರೆಕ್ಟಾಗಿ ನಾವು ಬಿಜಾಪುರಿಗೆ ಬಂದೆ. ವಿಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಳಕತ್ತೀವಿ ನೋಡ್ರಿ. ನಾವು ನಮ್ಮ ಸೊಲ್ಲಾಪುರಕ್ಕೆ ಹೋಗ್ಬೇಕಂದ್ರೂ ಮತ್ತು ನಾಲತಡಕ್ಕೆ ಹೋಗ್ಬೇಕಂದ್ರೂ ನಡ್ಬಾರ್ಕ ಬಿಜಾಪುರ ಬರ್ತೈತಿ. ಮತ್ತು ಊಟ ಟೈಮನ್ನೇ ಆಗಿಬಿಡ್ತೈತಲ್ಲ. ಹಾಗಾಗಿ ನಾವು ಇಲ್ಲಿ ಬಿಜಾಪುರದಾಗ ಯಾವತ್ತೂ ಊಟ ತೊಗೊಳಂಗಿಲ್ಲ, ನಾಷ್ಟನ ತೊಗೋತೀವಿ. ನನಗೆ ಪೂರಿ ಜಾಸ್ತಿ ಇಷ್ಟ ಆಗ್ತೈತಿ. ಸೊ ಇಲ್ಲಿ ಮಾಡುವಂಥ ಪೂರಿ ದೋಸೆ ಭಾಳ ಇಷ್ಟ ಆಗ್ತೈತಿ. ಹಾಗಾಗಿ ಪೂರಿ ತೊಗೊಂಡು ನೋಡ್ರಿ. ಸೊ ನಾಷ್ಟ ಮಾಡ್ಕೊಂಡು ಹೋದ್ವಿ ಅಂತಂದ್ರೆ ಎಲ್ಲರಿಗೂ ಕೂಡ ಹೊಟ್ಟೆ ಸಮಾಧಾನ ಆಗ್ತೈತಿ. ಹಂಗಾಗಿ ಫಸ್ಟ್ ಪಿಲ್ಲೋಗ ಮತ್ತು ಸ್ನೇಹ ತಿನ್ಸಿದ್ರಾಯ್ತು ಅಂತೇಳಿ ಇಲ್ಲಿ 2 ಇಡ್ಲಿ ವಡೆ ತೊಗೊಂಡಿವಿ. ಲಾಸ್ಟ್ ಟೈಮ್ ಅವರು ತಿಂತೀನಂದ್ರು ಸಪ್ರೇಟಾಗಿ 4 ಮಂದಿ ಆರ್ಡ್ರ್ ಮಾಡಿದ್ವಿ ಇಡ್ಲಿ. ಆದ್ರೆ ಮಕ್ಕಳು ತಿನ್ನಲಿಲ್ಲ. ಹಂಗಾಗಿ ನಾವು ಕೂಡ ಬೇರೆ ತೊಗೊಂಡಿದ್ವಿ. ಸೊ ಹೊಟ್ಟೆ ತುಂಬಿತಿ, ವೇಸ್ಟ್ ಆಯಿತು. ಹಾಗಾಗಿ ಮೊದಲ ಪಿಲ್ಲುಗ ಸ್ನೇಹ ನಾಷ್ಟ ಮಾಡಿಸಿ ಆಮೇಲೆ ಯಜಮಾನ್ರು ತೊಗೊಂಡ್ರಾಯ್ತು ಅಂಥೇಳಿ. ಮತ್ತು ಫ್ರೆಂಡ್ಸ ವಿಡಿಯೋ ನೋಡ್ತಿರೋರು ಯಾರಾದರೂ ಬಿಜಾಪುರದವ್ರು ಆಗಿದ್ರೆ ಅಂತಂದ್ರೆ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ. ಬಿಜಾಪುರದಾಗ ಎಷ್ಟು ಜನ ನಾನು ವಿಡಿಯೋ ನೋಡ್ತಾರೆ ಅಂತೇಳಿ ನನಗೂ ಕೂಡ ಗೊತ್ತಾಗ್ತೈತಿ. ವಿಡಿಯೋನ ನಾನು ಫುಲ್ಲಲ್ಲಿ ಲೆಂತಿ ಕಮ್ಮಿ ಮಾಡಿ ಹಾಕಕತ್ತೀನಿ. ಯಾಕಂತಂದ್ರೆ ನೆಟ್ವರ್ಕ್ ಪ್ರಾಬ್ಲಮ್ ಜಾಸ್ತಿ ಆಗ್ತೈತಿ. ಆಲ್ರೆಡಿ ನಾನು ಈಗ ವಿಡಿಯೋ ಎಡಿಟಿಂಗ್ ಮಾಡತ್ನಾಗ ನಮ್ಮ ಊರಿಗೆ ಬಂದೀನಿ. ಸೊ ಇಲ್ಲಿಗೆ ಬಂದಾದ್ಮೇಲೆ ವಿಡಿಯೋ ಎಡಿಟಿಂಗ್ ಮಾಡಿ ಹಾಕಕತ್ತೀನಿ. ಇವತ್ತಿನ ವಿಡಿಯೋದಾಗ ಇಷ್ಟು ಶೇರ್ ಮಾಡೀನಿ. ಮತ್ತು ಉಳಿದಂಥ ವಿಡಿಯೋ ಕ್ಲಿಪ್ಪಿಂಗ್ಸನ್ನು ನಾಳೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಕೂಡ ಬಾಯ್.